ಓಕೆ. ಸೊ ಷಟ್ಕ್ಷೇತ್ರ ದರ್ಶನಗಳಲ್ಲಿ ನಾನು ಫಸ್ಟ್ ಹೋಗಿದ್ದು, ನಾನು ಮತ್ತೆ ಸಂತೋಷ್ ಮಾಡ ನಮ್ಮ ಆತ್ಮೀಯರು ನಾವಿಬ್ರು ಹೋದ್ವಿ. ಫಸ್ಟ್ ನಾವು ಸೋರಿಮುತ್ತು ಅಯ್ಯನಾರಿಗೆ ಹೋದ್ವಿ, ಅದು ತಮಿಳ್ನಾಡಿನಲ್ಲಿ. ಅದೊಂದು ಮಾತ್ರ ಪರಶುರಾಮರು ಸ್ಥಾಪಿಸಿದ ಕ್ಷೇತ್ರ ಅಲ್ಲ. ಓಕೆ. ಪರಶುರಾಮ ಕ್ಷೇತ್ರಗಳು, ಅದು ಅಗಸ್ತ್ಯರು ಸ್ಥಾಪನೆ ಮಾಡಿದಂತಹ ಕ್ಷೇತ್ರ, ಅದು ಮೂಲಾಧಾರಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿಂದ ಮತ್ತೆ ಅಯ್ಯಪ್ಪ ಬಾಲಕನ ಇದು ಅಯ್ಯಪ್ಪ ಸಂಸಾರಿ ಆಗಿರತಕ್ಕಂಥ ಒಂದು ಕ್ಷೇತ್ರವೇ ಅಚ್ಚನ್ ಕೋವಿಲ್ ಅಂತ. ಅದು ಇದು ಕೊನ್ನಿಯಿಂದ ಕೊನ್ನಿಯೂರು ಅಲ್ಲಿ ಹತ್ರ ಇದು ಬರಬೇಕು, ಕೇರಳ ಮತ್ತೆ ತಮಿಳ್ನಾಡು ಬಾರ್ಡರ್ ಅಲ್ಲಿ ಇದೆ ಅದು. ಆಮೇಲೆ ಥಿಕ್ ಫಾರೆಸ್ಟ್, ಸಂಪೂರ್ಣವಾದಂತಹ ಅರಣ್ಯದಿಂದ ಆವೃತವಾದಂತಹ ಜಾಗ. ಅಲ್ಲಿಗೆ ನಿಮ್ಗೆ ಎಲ್ಲಾ ಟೈಮಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಬೆಳಿಗ್ಗೆ ಮತ್ತೆ ಸಂಜೆ ಹೋದಾಗ ನಿಮ್ಗೆ ದಾರಿಯಲ್ಲಿ ನಿಮ್ಮನ್ನು ಆನೆಗಳು ವೆಲ್ಕಮ್ ಮಾಡಬಹುದು ಅಚ್ಚನ್ ಕೋವಿಲಿಗೆ. ಸೊ ಹಾಗಾಗಿ ಆ ದೇವಸ್ಥಾನ ಕೂಡ ಅಲ್ಲಿ ಜಾಸ್ತಿ ಜನ ಹೋಗಲ್ಲ, ಕಾಡಿನ ಮಧ್ಯೆ ಇರತಕ್ಕಂತಹ ದೇವಸ್ಥಾನ. ಅಲ್ಲಿಗೂ 18 ಮೆಟ್ಟಿಲಿದೆ. ಸೊ ಅಲ್ಲಿಗೆ ನಾವು ಹೋದ್ವಿ, ನಮಗೆ ಒಳ್ಳೆ ದರ್ಶನ ಅಲ್ಲಿ ಆಯ್ತು. ಅಚ್ಚನ್ ಕೋವಿಲದ್ದು ಒಂದು ವಿಶೇಷ ಅಂತಂದ್ರೆ ಅದು ಕೂಡ ಪರಶುರಾಮರು ಸ್ಥಾಪನೆ ಮಾಡಿದಂತಹ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಈಗಲೂ ಕೂಡ ಪರಶುರಾಮರು ತಂದಂತಹ ಅಲ್ಲಿ ರುದ್ರಾಕ್ಷಿ ಶಿಲೆ ಎಂಬಂತಹ ಒಂದು ಶಿಲೆಯಿಂದ ಮಾಡಿದಂತಹ ವಿಗ್ರಹ ಇರುವಂತದ್ದು. ಅದನ್ನು ಪರಶುರಾಮರೇ ಸ್ವತಃ ಹಿಮಾಲಯದಿಂದ ಹೋಗಿ ತಂದಂತಹ ವಿಗ್ರಹ ಅಂತೆ ಅಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಅಚ್ಚನ್ ಕೋವಿಲಲ್ಲಿ. ಆ ವಿಗ್ರಹಕ್ಕೆ ಆ ವಿಗ್ರಹದಲ್ಲಿ ಅಯ್ಯಪ್ಪನ ಕೈಯಲ್ಲಿ ಇದು ಗಂಧ ಇರುತ್ತೆ, ಅರೆದಂತಹ ಗಂಧ. ಆ ಗಂಧದ ಜೊತೆಗೆ ಅಲ್ಲಿ ಸಿಗದಂತಹ ಬಾವಿಯಲ್ಲಿ ಸಿಗತಕ್ಕಂತಹ ತೀರ್ಥದ ಮೂಲವನ್ನು ಬೆರೆಸಿ ಕೊಟ್ರೆ ಯಾವುದೇ ವಿಷ ಜಂತು ಕಡಿದ್ರೆ, ಅಂದ್ರೆ ಹಾವು ಕಡಿದಂತಹ ಆ ವಿಷ ಇದರನ್ನು ಕೊಟ್ಟಾಗ ಅದು ಕಡಿಮೆ ಆಗುತ್ತೆ, ವಿಷದ ಪ್ರಭಾವ ಕಡಿಮೆ ಆಗ್ತದೆ. ಇವನ್ ಈಗ್ಲೂ ಅಲ್ಲಿ ಹೋಗೋರಿದ್ದಾರೆ, ಯಾಕಂದ್ರೆ ಅದು ಸುತ್ತದಲ್ಲಿ ಆ ಊರು ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ, ಆಸ್ಪತ್ರೆ ಹುಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಆಸ್ಪತ್ರೆ ಕೂಡ ಇಲ್ಲ, ಒಂದು ಸ್ವಲ್ಪನೇ ಮನೆಗಳಿರುವಂತದ್ದು. ಈಗ್ಲೂ ಕೂಡ ಜನಗಳಿಗೆ ಆ ನಂಬಿಕೆ ಇದೆ. ಅಚ್ಚನ್ ಕೋವಿಲ್ ಅಯ್ಯಪ್ಪನ ಕೈಯಲ್ಲಿ ಇರ್ತಕ್ಕಂತಹ ಗಂಧ, ಅದರ ಜೊತೆಗೆ ಅಲ್ಲಿ ಇರತಕ್ಕಂತಹ ಬಾವಿಲಿ ಇರತಕ್ಕಂತಹ ತೀರ್ಥ ನೀರು, ಅದನ್ನು ಎರಡನ್ನು ಬೆರೆಸಿ ಕುಡಿಸಿದ್ರೆ ವಿಷ ಪ್ರಾಶಾನ ಆದವರು, ಯಾರು ಹಾವು ಕಚ್ಚಿದೆ ಅಂತವರಿಗೆ ಆ ವಿಷದ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ, 3-4 ದಿವಸ ಅಲ್ಲಿ ಇರ್ಬೇಕಾಗುತ್ತೆ ಎಂಬಂತಹ ನಂಬಿಕೆ ಈಗಲೂ ಇದೆ. ಈಗಲೂ ಜನಗಳು ಮಾಡ್ತಾ ಇದ್ದಾರೆ. ಅದು ಕೊಡುವವರು ಅಲ್ಲಿ ಇದ್ದಕ್ಕಂತಹ ಮೇಲ್ಶಾಂತಿಗಳು, ಮುಖ್ಯ ಅರ್ಚಕರು. ಈಗಲೂ ಕೂಡ ಬಹುಶಃ ಪ್ರಪಂಚದಲ್ಲಿ ಯಾವುದೇ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ, ಅಚ್ಚನ್ ಕೋವಿಲ್ ಹಾಗೆಲ್ಲ ಎನಿ ಟೈಮ್ ಅದನ್ನು ಓಪನ್ ಮಾಡಿ ಕೊಡ್ತಾರೆ. ಮಿಡ್ ನೈಟ್ ನಿಮ್ಗೆ 2 ಗಂಟೆ, ರಾತ್ರಿ 2 ಗಂಟೆಗೆ ಯಾರಿಗಾದ್ರೂ ಒಬ್ಬರಿಗೆ ಹಾವು ಕಚ್ಚಿ ಅವರು ಅಲ್ಲಿ ಕರ್ಕೊಂಡು ಬಂದ್ರೆ, ಆ ದೇವಸ್ಥಾನ ಕರ್ಕೊಂಡು ಬಂದ್ರೆ ಅರ್ಚಕರು ಬಂದು ದೇವಸ್ಥಾನದ ಬಾಗಿಲು ಓಪನ್ ಮಾಡಿ ನಿಮಗೆ ಇದು ಕೊಡ್ತಾರೆ, ಪ್ರಸಾದ ಮತ್ತೆ ಇದನ್ನು ಅಲ್ಲಿ ಕೊಡ್ತಾರೆ. ದೇವಸ್ಥಾನದ ಬಾಗಿಲು ಓಪನ್ ಆಗೋ ತನಕ ಕಾಯೋ ಅಗತ್ಯ ಇಲ್ಲ, ಓಪನ್ ಆಗಿರುತ್ತೆ. ಅಂದ್ರೆ ಅರ್ಚಕರು ಅಲ್ಲೇ ಇರ್ತಾರೆ, ಬಂದು ಓಪನ್ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ಎನಿ ಟೈಮ್ ಓಪನ್ ಆಗತಕ್ಕಂತ ಏಕೈಕ ದೇವಸ್ಥಾನ ಅಂದ್ರೆ ಅಚ್ಚನ್ ಕೋವಿಲ್ ಅಯ್ಯಪ್ಪನ ದೇವಸ್ಥಾನ. ಸೊ ಅಂದ್ರೆ ಪರಶುರಾಮರು ಮೂಲ ತಂದ ವಿಗ್ರಹ ಇನ್ನೂ ಕೂಡ ಅದೊಂದೇ ಕ್ಷೇತ್ರದಲ್ಲಿ ಶಬರಿಮಲೆಯಲ್ಲಿ ಕೂಡ ಮೂಲ ವಿಗ್ರಹ ಇಲ್ಲ. ಓಹೋ. ಅಚ್ಚನ್ ಕೋವಿಲಲ್ಲಿ ರುದ್ರಾಕ್ಷಿ ಶಿಲೆಯಿಂದ ಮಾಡಿದಂತಹ. ಬಟ್ ಆ ವಿಗ್ರಹದ ಅಂದ್ರೆ ಅಯ್ಯಪ್ಪನ ವಿಗ್ರಹವೇನಾ ಅಥವಾ ಅದನ್ನೇ ಧರ್ಮಶಾಸ್ತ್ರ ಅಂತ ಕರೀತಾರ? ಅವನನ್ನು ಅಯ್ಯಪ್ಪ ಧರ್ಮಶಾಸ್ತ್ರನೇ, ಅಲ್ಲಿ ಇರುವಂತಹ ಧರ್ಮಶಾಸ್ತ್ರ. ಆದ್ರೆ ಧರ್ಮಶಾಸ್ತ್ರ ಇಲ್ಲಿ ಸಂಸಾರಿಯಾಗಿದ್ದಾನೆ. ಪೂರ್ಣ ಮತ್ತೆ ಪುಷ್ಕಳ ಎಂಬಂತಹ ಇಬ್ರು ಪತ್ನಿಯರಿದ್ದಾರೆ. ಇಬ್ರು ಪತ್ನಿಯ ಸಮೇತ ಇರತಕ್ಕಂತಹ ಧರ್ಮಶಾಸ್ತ್ರ ಸಂಸಾರಿ ಧರ್ಮಶಾಸ್ತ್ರ. ಅಲ್ಲಿಂದ ನಾವು ಮತ್ತೆ ಹೋಗಿದ್ದು ಆರ್ಯಂಗಾವ್ ಅಂತ. ಆರ್ಯಂಗಾವಲ್ಲಿ ಅವನು ಯುವಕನಾಗಿರುವಂತದ್ದು, ಅಂದ್ರೆ ಅವನು ಆನೆಯ ಮೇಲೆ ಇದ್ದಾನೆ. ಈಗ ಇದು ಅಯ್ಯಪ್ಪನ ಧರ್ಮಶಾಸ್ತ್ರನ ವಾಹನ ಯಾವ್ದು ಅಂತಂದ್ರೆ ಹುಲಿ ಅಂತ ನಾವು ಹೇಳ್ತೀವಿ. ಆಕ್ಚುಲಿ ಹುಲಿ ಅಲ್ಲ, ಧರ್ಮಶಾಸ್ತ್ರನ ವಾಹನ ಕುದುರೆ ಮತ್ತೆ ಆನೆ. ಆರ್ಯಂಗಾವಲ್ಲಿ ಅವನು ಅಯ್ಯಪ್ಪ ಆನೆ ಮೇಲೆ ಕೂತ್ಕೊಂಡಿದ್ದಾನೆ. ಇದು ಆರ್ಯಂಗಾವ್ ಅಂತಂದ್ರೆ ಆರ್ಯನ ಇರತಕ್ಕಂಥ ಕಾವು ಅಂದ್ರೆ ಚಿಕ್ಕ ದೇವಸ್ಥಾನ. ಸೊ ಆರ್ಯನ ದೇವಸ್ಥಾನವೇ ಆರ್ಯಂಗಾವ್. ಅಲ್ಲಿ ಧರ್ಮಶಾಸ್ತ್ರನೊಟ್ಟಿಗೆ ಇರುವವಳು ಅವನ ಸಂಗಾತಿ ಪುಷ್ಕಳೆ, ಹೆಂಡತಿ ಅಲ್ಲ, ಇನ್ನೂ ಮದುವೆ ಆಗಿಲ್ಲ. ನಂತರ ಹೋದಂತ ಕ್ಷೇತ್ರ ಕುಳತ್ತುಪುಲೈ. ಅದನ್ನು ಮಲಯಾಳಿಗಳು ಡಿಫ್ರೆಂಟ್ ಆಗಿ ಹೇಳ್ತಾರೆ. ಕುಳತ್ತುಪುಲೈ ಅಂತಂದ್ರೆ ಮಗು ಒಂದು ಇದು ಪುಳೈ ಅಂತಂದ್ರೆ ಇದು ನದಿ ಇರ್ಬೇಕು ಬಹುಶಃ, ಅಲ್ಲಿ ಸಿಕ್ಕಿದಂತಹ ಮಗು. ಕುಳಂದೆ ಇನ್ ಪುಲೈ ಅದ್ರದ್ದು ಮೀನಿಂಗ್. ಪುಳೈ ಅಂದ್ರೆ ನದಿ, ಚಿಕ್ಕ ನದಿ. ಕುಳತ್ತುಪುಳೈ ಅಂತ ಹೇಳ್ಕೊಂಡು ದೇವಸ್ಥಾನ. ಇಲ್ಲಿ ಧರ್ಮಶಾಸ್ತ್ರ ಬಾಲಕನಾಗಿದ್ದಾನೆ, ಚಿಕ್ಕ ಹುಡುಗ. ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಿದ್ರೆ ನಾವು ಬಗ್ಗಿಕೊಂಡು ಹೋಗ್ಬೇಕು. ಸೊ ಇವೆಲ್ಲ ಶಬರಿಮಲೆ ಸುತ್ತಮುತ್ತಲೇ ಎಲ್ಲ ಅಲ್ಲೇ ಇದಾವೆ. ಅಂದ್ರೆ ಕೇರಳದಲ್ಲಿ, ದಕ್ಷಿಣ ಕೇರಳದಲ್ಲಿ, ಶಬರಿಮಲೆಗಿಂತ ಸ್ವಲ್ಪ ದೂರದಲ್ಲಿ ಇದೆ. ಓಕೆ.
ಇದೆಲ್ಲ ಒಂದೇ ದಿವಸ ಇದು ದರ್ಶನ ಮಾಡುವಂಥದ್ದು. ಆಕ್ಚುಲಿ ಆರ್ಯಂಗಾವು, ಅಚ್ಚನ್ ಕೋವಿಲ್ ಮತ್ತೆ ಕುಳತ್ತುಬ್ಲೈ ಒಂದೇ ದಿವಸದಲ್ಲಿ ದರ್ಶನ ಮಾಡಬಹುದು, ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಕುಳತ್ತುಬ್ಲೈಲಿ ಆ ಬಾಲಕ ಧರ್ಮಶಾಸ್ತ್ರ ಇರುವಂತ, ಅವನ ಜೊತೆಗೆ ಮೋಹಿನಿ ಮತ್ತೆ ಶಿವ ಇದ್ದಾರೆ, ತಂದೆ ತಾಯಿ ಇಬ್ರು ಇದ್ದಾರೆ. ಆ ದೇವಸ್ಥಾನಕ್ಕೆ ಹೋದ್ವಿ. ಹರಿಹರ. ಹೌದು. ನಂತರ ಇರತಕ್ಕಂತಹ ದೇವಸ್ಥಾನ ನಾವು ಹೋಗಿದ್ದು ಎರುಮಲೆಗೆ ಹೋದ್ವಿ. ಎರುಮಲೆಯಲ್ಲಿ ಅಲ್ಲಿ ಕೂಡ ಧರ್ಮಶಾಸ್ತ್ರ. ಅಲ್ಲಿ ಧರ್ಮಶಾಸ್ತ್ರ ಅವನು ಇನ್ನು ಬಿಲ್ಲು ಬಾಣ ಇಟ್ಕೊಂಡ್ಬಿಟ್ಟು ಕಾಡಿಗೆ ಹೊರಟಂತಹ ಧರ್ಮಶಾಸ್ತ್ರ ಇರುವಂತದ್ದು. ಆ ನಂತರ ನಾವು ಹೋಗಿದ್ದು ಶಬರಿಮಲೆ ಆಜ್ಞಾ ಚಕ್ರವನ್ನು ಆಕ್ಟಿವೇಟ್ ಮಾಡುವಂತಹ ಸ್ಥಳ, ಇದು ಕ್ಷೇತ್ರ. ಸೊ ಈ ಎಲ್ಲ ಕ್ಷೇತ್ರವನ್ನು ನಾವು ದರ್ಶನ ಮಾಡಿ ಆ ನಂತರ ಶಬರಿಮಲೆಗೆ ಹೋದ್ವಿ. ಆಕ್ಚುಲಿ ಒಂದು ನಂಬಿಕೆಯ ಪ್ರಕಾರ ನಾವು ಇದೇ ಆರ್ಡರ್ ಅಲ್ಲಿ ನಾವು ದರ್ಶನ ಮಾಡಬೇಕು ಅಂತ ಇದೆ. ಅಂದ್ರೆ ನಮ್ಮ ಚಕ್ರಗಳು ಮೂಲಾಧಾರದಿಂದ ಹಿಡಿದು ಮಣಿಪುರ, ಅನಾಹತ, ವಿಶುದ್ಧಿ, ಹಾಗೆ ಇದು ಆಜ್ಞಾಚಕ್ರ. ಆಮೇಲೆ ಸಹಸ್ರಾರ ಚಕ್ರಕ್ಕೆ ಇರತಕ್ಕಂಥ ಕ್ಷೇತ್ರ ಕಾಂತಮಲೆ. ಅದು ಎಲ್ಲಿದೆ ಎಂಬುದಾಗಿ ಗೊತ್ತಿಲ್ಲ. ತುಂಬಾ ಜನ ಇದು ಅಲ್ಲಿ ಪೊನ್ನಂಬಲ ಮೇಡು ಇದೆ ಶಬರಿಮಲೆಯಲ್ಲಿ. ನೀವು ಜ್ಯೋತಿ ಏನು ಆಗುತ್ತೆ, ಆ ಮಕರ ಜ್ಯೋತಿ ಕಾಣುವಂತಹ ಜಾಗ ಪೊನ್ನಂಬಲ ಮೇಡು. ಆದ್ರೆ ಪೊನ್ನಂಬಲ ಮೇಡುವೆ ಕಾಂತಮಲೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಆದ್ರೆ ನಾನು ಕಂಡುಕೊಂಡ ಮಾಹಿತಿ ಪ್ರಕಾರ ಪೊನ್ನಂಬಲ ಮೇಡು ನಮ್ಗೆ ಕಾಣ್ತದೆ, ಕಾಂತಮಲೆ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಪರಶುರಾಮರು ಧರ್ಮಶಾಸ್ತ್ರವನ್ನು ಸ್ಥಾಪನೆ ಮಾಡಿದ್ದಾರೆ, ಅವನು ತಪಸ್ಸಿಗೆ ಕುಳಿತಂತಹ ಜಾಗ. ಆದ್ರೆ ಆ ಜಾಗ ಎಲ್ಲಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಅಲ್ಲಿಗೆ ಹೋದ್ರೆ ಸಹಸ್ರಾರ ಓಪನ್ ಆಗುತ್ತೆ. ಬಹುಶಃ ಸಹಸ್ರಾರ ಚಕ್ರ ಅಷ್ಟು ಸುಲಭ ಹಾಗಾಗಿ ಅದು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಕಾಂತಮಲೆ ಎಂಬ ಹೆಸರು ಕಾಂತಮಲೆ ಅಂತ ಹೇಳ್ತಾರೆ. ಸೊ ಇದು ಬೇರೆ ಬೇರೆ ಕ್ಷೇತ್ರಗಳು.